ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಕೊರೋನಾ ಉಪತಳಿ JN.1 ಟೆನ್ಷನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 35 JN.1 ಪ್ರಕರಣಗಳು ಪತ್ತೆಯಾಗಿರುವಂತದ್ದು ರಾಜ್ಯದಲ್ಲಿ ವ್ಯಾಪಿಸ್ತಾ ಇದೆ ಕೊರೋನಾ ರೂಪಾಂತರಿ ವೈರಸ್ ಒಮಿಕ್ರಾನ್ನ ರೂಪಾಂತರಿ ವೈರಸ್ ಇದು JN.1 ಅಂತಕ್ಕಂಥದ್ದು ಅದು ಸಾಕಷ್ಟು ಪ್ರಮಾಣದಲ್ಲಿ ಹರಡ್ತಾ ಇದೆ ಬೆಂಗಳೂರಿನಲ್ಲಿ 20 JN.1 ಪ್ರಕರಣಗಳು ಪತ್ತೆಯಾಗಿರುವಂತದ್ದು JN.1 ಹೆಚ್ಚಳದ ಹಿನ್ನೆಲೆಯಲ್ಲಿ ಸರ್ಕಾರ ಅಲರ್ಟ್ ಆಗಿದೆ ಇವತ್ತು ಸಂಪುಟ ಉಪಸಮಿತಿಯ ಮೊದಲ ಸಭೆ ನಡೀತಾ ಇದ್ದು ಈ ಬಗ್ಗೆ ಚರ್ಚೆ ಆಗುತ್ತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು ಹೊಸ ವರ್ಷಾಚರಣೆಗೆ ಬರುತ್ತಾ ಹೊಸ ರೂಲ್ಸ್ ಅಂತಕ್ಕಂತ ಪ್ರಶ್ನೆ ಮೂಡಿಸ್ತಾ ಇದೆ ಇದು ಇಂದಿನ ಸಭೆಯಲ್ಲಿ ಒಂದಷ್ಟು ರೂಲ್ಸ್ ಗಳನ್ನ ತರುವಂತ ಸಾಧ್ಯತೆ ಇದೆ ಇನ್ನು ಸಭೆಯಲ್ಲಿ ಉಪಸಮಿತಿಯ ಸದಸ್ಯರಾದ ಡಾಕ್ಟರ್ SC ಮಹದೇವಪ್ಪ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಒಮಿಕ್ರಾನ್ನ ಉಪತಳಿಯಾಗಿರ್ತಕ್ಕಂಥದ್ದು ಇದು ನಾವು ಗಮನಿಸ್ತಾ ಇದ್ವಿ ಮೊದಲು COVID-19 ಬರುತ್ತೆ ಅದಾದಮೇಲೆ ಡೆಲ್ಟಾ ಬರುತ್ತೆ ಡೆಲ್ಟಾ ಆದಮೇಲೆ ಡೆಲ್ಟಾ ಪ್ಲಸ್ ಬರುತ್ತೆ ಆಮೇಲೆ ಒಮಿಕ್ರಾನ್ ಬರುತ್ತೆ ಈಗ ಒಮಿಕ್ರಾನ್ನ ಮತ್ತೊಂದು ಉಪತಳಿ JN.1 ಬಂದಿರುವಂಥದ್ದು ಈ ಒಮಿಕ್ರಾನ್ನ ತಳಿಗಳಿದಾವಲ್ಲ ನಾವು ಕಳೆದ ಮೂರನೇ ಒಂದು ಅಲೆ ಬಂದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ವಿ ವೇಗವಾಗಿ ಹರಡುತ್ತೆ ಸಾಕಷ್ಟು ಜನರಿಗೆ ಹರಡುತ್ತೆ ಆದರೆ ಅದರ ಫೆಟಿಲಿಟಿ ರೇಟ್ ತುಂಬ ಕಡಿಮೆ ಇರುತ್ತೆ ಅಂದರೆ ಅದರಿಂದ ಸಾವಿನ ಪ್ರಮಾಣ ತೀರಾ ಕಡಿಮೆ ಇರುತ್ತೆ ಈಗ JN.1 ಕೂಡ ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ತಳಿ ಅಲ್ಲ ಅಂತ ಹೇಳ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಟೆನ್ಷನ್ ಶುರುವಾಗ್ತಾ ಇದೆ ಅದರಲ್ಲೂ ಕೂಡ ಪೊಲೀಸರಿಗೆ ಶುರುವಾಯಿತು ಹೊಸ ಚಾಲೆಂಜ್ ಯಾಕಂದ್ರೆ ಇಲ್ಲಿ ಮಾಸ್ ಪಾರ್ಟಿ ರೈವ್ ಪಾರ್ಟಿಗಳ ಮೇಲೆ ಕಣ್ಣನ್ನ ಇಡಲಾಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ ನಗರದ ಹೊರಭಾಗಗಳಲ್ಲಿ ಪಾರ್ಟಿಗಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅತಿ ಹೆಚ್ಚು ಜನ ಸೇರುವಂತ ಪ್ರದೇಶಗಳ ಮೇಲೆ ನಿಗಾವನ್ನ ಇಡಲಾಗ್ತಾ ಇದೆ ಡ್ರಗ್ಸ್ ದಂಧೆ ಮೇಲೂ ನಿಗಾ ಇಟ್ಟಿದ್ದಾರೆ ಪೊಲೀಸರು ಕೆಲ ದಿನದ ಹಿಂದೆ 21 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ರು ಅಕ್ರಮ ಪಾರ್ಟಿಗಳ ಸಿದ್ಧತೆ ಬಗ್ಗೆ CCB ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಈ ಒಂದು ವೇಳೆಯಲ್ಲಿ ರೇವ್ ಪಾರ್ಟಿ ನಡೆಯುತ್ತಾ ಅಥವಾ ಅಲ್ಲಿ ಏನಾದರೂ ಡ್ರಗ್ಸ್ ಪಾರ್ಟಿ ನಡೀಬಹುದಾ ಮಾಸ್ಕ್ ಅನ್ನು ಹಾಕೊಂಡು ಬಂದು ಏನ್ ಮಾಡ್ತಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದಾವೆ ಆ ಹಿನ್ನೆಲೆಯಲ್ಲಿ ಉಳಿದವರಿಗೆ ಸಂಭ್ರಮ ಆದರೆ ಪೊಲೀಸರಿಗೆ ಮಾತ್ರ ಟೆನ್ಷನ್ ಅನ್ನು ತರ್ತಾ ಇದೆ ಹೊಸ ಪಾರ್ಟಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಚಂದ್ರ ಉಳಿದವರಿಗೆ ಸಂಭ್ರಮ ಪೊಲೀಸರಿಗೆ ಟೆನ್ಷನ್ ತರ್ತಾ ಇದೆಯಾ ಇದು ಅಂತ ಹೌದು ರಾಘವೇಂದ್ರ ಗುಡಿ ಯಾಕಂತ ಹೇಳಿದ್ರೆ ಬೆಂಗಳೂರು ನಗರದ ಹೊರವಲಯದಲ್ಲಿ ಕಳೆದ 2 ವರ್ಷಗಳಿಂದ ಏನು ಹೊರವಲಯದಲ್ಲಿ ಪಾರ್ಟಿ ಅಬ್ಬರ ಜೋರಾಗಿತ್ತು ಆ ರೇವ್ ಪಾರ್ಟಿ ರೀತಿಯಲ್ಲಿ ಅಥವಾ ಮಾಸ್ಕ್ ಗಳನ್ನ ಹಾಕೊಂಡ್ ಪಾರ್ಟಿಯನ್ನು ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ದೊಡ್ಡವರ ಮಕ್ಕಳಾಗಿರ್ಬೋದು ಮತ್ತೆ ಪಾಶ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಒಂದು ಪಾರ್ಟಿಗಳನ್ನ ಆಯೋಜನೆ ಮಾಡುವಂತವ್ರು ಅವ್ರಿಗೆ ಮಾಸ್ಕ್ ಗಳನ್ನ ಕೊಟ್ಟು ಎಂಜಾಯ್ ಮಾಡೋದಕ್ಕೆ ಒಂದು ತರಬೇತಿ ಅಂದ್ರೆ ಒಂದು ರೀತಿಯಲ್ಲಿ ಆಯೋಜಕರು ಅನುವು ಮಾಡ್ಕೊಡ್ತಾ ಇರ್ತಕ್ಕಂಥ ಈ ರೀತಿಯಾಗಿ ಪೊಲೀಸರಿಗೆ ಸಾಕಷ್ಟು ಒಂದು ಮಾಹಿತಿಗಳು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಈಗ ಸದ್ಯಕ್ಕೆ CCB ಪೊಲೀಸರಿಗೆ ಕೆಲವು ಮಾಹಿತಿ ಸಿಕ್ಕಿರ್ತಕ್ಕಂಥ ಅಂದ್ರೆ ಬೆಂಗಳೂರಿನ ಹೊರವಲಯ ಒಂದು ದೊಡ್ಡಬಳ್ಳಾಪುರ ಆಗಿರ್ಬೋದು ಅಥವಾ ಏನೊಂದು ಆನೇಕಲ್ ಕಡೆ ಆಗಿರ್ಬೋದು ಅಥವಾ ಚಂದಾಪುರ ಕಡೆ ಎಲ್ಲೆಲ್ಲಿ ಒಂದು ರೇವ್ ಪಾರ್ಟಿಗಳು ಅರೇಂಜ್ಮೆಂಟ್ ಮಾಡ್ತಿರೋ ಕೆಲವು ಮಾಹಿತಿಗಳು ಸಿಕ್ಕಿರ್ತಕ್ಕಂಥ ಇದರ ಹಿನ್ನೆಲೆ ಪೊಲೀಸರ ಟೆನ್ಷನ್ ಹೆಚ್ಚಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಂತೂ ಒಳಗಡೆ ಡ್ರಗ್ಸ್ ಗಳನ್ನ ಯಾರು ಕೂಡ ತರಕ್ ಆಗ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಆ ರೀತಿಯಾಗಿ ಪೊಲೀಸರು ನಾಕಾಬಂದಿ ಹಾಕಿ ಪ್ರತಿಯೊಂದನ್ನು ಕೂಡ ಯಾರ್ಯಾರ ಮೇಲೆ ಡೌಟ್ ಇದೆ ಅವ್ರನ್ನೆಲ್ಲರೂ ಕೂಡ ಚೆಕ್ ಮಾಡದೆ ಅವರನ್ನ ಅರೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ವಶಕ್ಕೆ ಪಡ್ಕೊಳ್ತಾ ಇರ್ತಕ್ಕಂಥ ಅದೇ ರೀತಿಯಾಗಿ ಬೆಂಗಳೂರಿಗೆ ಬರೋ ಬದಲು ಹೊರವಲಯದಲ್ಲಿ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಗ್ಯಾಂಗ್ ಇರೋದ್ರಿಂದ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥ ಸದ್ಯಕ್ಕೆ ಈಗ ಅವರೆಲ್ಲರ ಮೇಲೆ ಕೂಡ ಪೊಲೀಸರು ಅಧ್ಯಯನ ಕಣ್ಣನ್ನು ಇಟ್ಟಿರ್ತಕ್ಕಂಥದ್ದು ಜೊತೆಗೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆಯೋದಕ್ಕೂ ಕೂಡ ಯಾರು ಕೂಡ ನಮ್ಮನ್ನು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಹೊಸ ವರ್ಷ ಆಚರಣೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಗ್ಯಾಂಗ್ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಇವರಿಗೆ ಪರ್ಮಿಷನ್ ಯಾರು ಕೊಡ್ತಾರೆ ಯಾರು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸರು ಒಂದು ರೀತಿಯಲ್ಲಿ ಒಂದು ಮಟ್ಟನ ಹಾಕಕ್ಕೆ ಮುಂದಾಗಿರ್ತಕ್ಕಂಥ ಸದ್ಯಕ್ಕೆ CCB ಅಧಿಕಾರಿಗಳು ಆಗಿರ್ಬೋದು ಅಥವಾ ನಗರ ಪೊಲೀಸ್ ಆಯುಕ್ತರಾಗಿರ್ಬೋದು ಜೊತೆಗೆ ಬೆಂಗಳೂರು ರೂರಲ್ SP ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಪ್ಲಾನ್ ಅನ್ನ ಮಾಡಿ ಒಂದು ನೀಲಿ ನಕ್ಷೆಯಲ್ಲಿ ಎಲ್ಲೂ ಕೂಡ ರೇವ್ ಪಾರ್ಟಿ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ರಾಘವೇಂದ್ರ ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ